ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಊರಿಗೆ ಹೋಗ್ತಾ ಇರೋದು ಅರಸೇವೆ ಇತ್ತು ಅಂತ ಹೇಳ್ಬಿಟ್ಟು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಯುಗಾದಿ ಹಬ್ಬ ಆಗಿ 9 ದಿನಕ್ಕೆ ಯಾವಾಗಲೂ ಅಷ್ಟೇ ಅವಾಗಿಂದ ನಡ್ಕೊಂಬಂದಿರೋದು. ಯುಗಾದಿ ಹಬ್ಬ ಆಗಿ 9 ದಿನಕ್ಕೆ ಯಾವಾಗ್ಲೂ ಶ್ರೀರಾಮನವಮಿ ಹಬ್ಬ ಆಗುತ್ತೆ. ಸೊ ಆಗಲೇ ಇಂದು ಮುಂದು ನಮ್ಮ ಊರಲ್ಲಿ ಆಂಜನೇಯ ಸ್ವಾಮಿ ಅರಸೇವೆ ಕೂಡ ಬೀಳುತ್ತೆ. ಇಂದು ಮುಂದು ಹಾಗೆ ಆಗುತ್ತೆ. ಸೊ 9 ದಿನಕ್ಕೆ ಬೀಳೋದು. ಶುಕ್ರವಾರ ರಾಮನವಮಿ ಬಿದ್ದಿದ್ದರಿಂದ ನಮ್ಮದು ಆಂಜನೇಯ ಸ್ವಾಮಿ ಅರಸೇವೆ ಬಂದು ಶನಿವಾರ ಮಾಡೋದ್ರಿಂದ ಒಂದಿನ 2 ದಿನ ಇಂದು ಮುಂದು ಆದಾಗ ಶನಿವಾರನೇ ಇಟ್ಕೋತಾರೆ. ಸೊ ವರ್ಷ ಮಾಡೋ ಹಾಗೇ ಈ ವರ್ಷವೂ ಚೆನ್ನಾಗೆ ಮಾಡಿದರು ಹಬ್ಬನ ಅಂತಲೇ ಹೇಳ್ಬೋದು. ಇನ್ನು ಈ ವ್ಲಾಗ್ನ ಹಾಕೋದಕ್ಕೆ ಸ್ವಲ್ಪ ನನಗೆ ತಡ ಆಯಿತು. ಏನಕ್ಕಂದರೆ ತುಂಬಾ ಹುಷಾರಿರಲಿಲ್ಲ. ಸೊ ಈಗಲೂ ಕೂಡ ಹುಷಾರಿಲ್ಲ. ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು. ಫುಲ್ಲು ಕೋಲ್ಡೆಲ್ಲ ಆಗೋಗಿ ಪೂರ್ತಿ ನೆಗಡಿ ಕೆಮ್ಮು ಹೆಂಗಂದ್ರೆ ಫುಲ್ಲು ಹುಷಾರೆಲ್ಲ ತಪ್ಪೋಗ್ಬಿಟ್ಟಿದೆ. ಏನಕ್ಕಂದರೆ ಇವಾಗ ತುಂಬ ಸೆಕೆ ಇರೋದ್ರಿಂದ ಬೇಸಿಗೆ ಇರೋದ್ರಿಂದ ಫ್ರಿಜ್ ನೀರನ್ನ ಕುಡಿದು ಈ ಥರ ನನ್ನ ಹೆಲ್ತ್ನ ನನ್ನ ಕೈಯಾರ ನಾನೇ ಮಾಡ್ಕೊಂಡಿರೋದು. ಸೊ ಯಾರನ್ನೂ ಬ್ಲೇಮ್ ಮಾಡೋದಕ್ಕಾಗಲ್ಲ ಇದಕ್ಕೆ. ಸೊ ಲಾಸ್ಟ್ ವ್ಲಾಗಲ್ಲಿ ಶ್ರೀರಾಮನವಮಿ ಹಬ್ಬದ್ದು ವ್ಲಾಗ್ ಹಾಕಿದ್ದೆ. ಆ ವ್ಲಾಗಲ್ಲಿ ಹೇಳಿದ್ದೆ ಈ ರೀತಿ ಹಬ್ಬ ಇತ್ತು, ಹೋಗೋದಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಹಬ್ಬಕ್ಕೆ ಹೋಗಿಲ್ವೋ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವ್ಲಾಗಲ್ಲಿ ಮುಗಿಸಿದ್ದೆ. ಸೊ ಊರಿಗೆ ಹೋಗೋ ಪರಿಸ್ಥಿತಿ ಬಂದೇ ಇರಲಿಲ್ಲ. ಸೊ ಅವ್ರ ಪಾಡಿಗೆ ನಮ್ಮ ಯಜಮಾನ್ರು ಬೆಳಿಗ್ಗೆ ಎದ್ದು ಮಾರ್ನಿಂಗ್ ಹೋಗಿದ್ರು ಡ್ಯೂಟಿಗೆ. ಮಾಮೂಲಿ ನನ್ನ ಪಾಡಿಗೆ ನಾನು ಮನೇಲಿ ಏನು ಮಾಡಬೇಕೋ ಅದನ್ನು ರೆಗ್ಯುಲರಾಗಿ ಮಾಡಿಕೊಂಡು ಇದ್ದೆ. ಸೊ ಹಂಗೆ ಫೋನ್ ಮಾಡಿಬಿಟ್ಟು ಅವರು ಓನರ್ ಏನೋ ಹೋಟೆಲಿಂದ ಫೋನ್ ಮಾಡಿಬಿಟ್ಟು ಸಿಲಿಂಡ್ರು ಖಾಲಿ ಆಗಿಬಿಟ್ಟಿದೆ, ತಗೊಂಬಂದು ಹಾಕ್ತೀನಿ ಅಂತ ಹೇಳಿದವರು ಕೈ ಕೊಟ್ಬಿಟ್ಟಿದ್ದಾರೆ. ಸೊ ಬರೋದಕ್ಕೇನು ಹೋಗಬೇಡಿ, ಇವತ್ತು ರಜೆ ತೊಗೊಂಬಿಡಿ ಮಾಸ್ಟರ್ ಅಂತ ಫೋನ್ ಮಾಡಿದ್ದಾರೆ. ಅವರು ಫೋನ್ ಮಾಡಿ ಹೇಳಿದ್ಮೇಲೆ ನಮ್ಮ ಯಜಮಾನ್ರು ನನಗೆ ಫೋನ್ ಮಾಡಿದ್ರು, ಈ ರೀತಿ ಇದೆ ಕಣಮ್ಮ ಈ ಥರ ಆಯಿತು ಅಂತ ಹೇಳ್ಬಿಟ್ಟು. ನನಗೆಲ್ಲ ಪೂರ್ತಿ ಇಡೀ ಜ್ಞಾನ ಎಲ್ಲ ಊರಲ್ಲೇ ಇರೋದ್ರಿಂದ ನನಗೆ ಸಡನ್ಲಿ ಬಂತು ಥಾಟಿಗೆ, ಊರಿಗೆ ಹೋಗ್ಬಿಡೋಣವಾ ಹಂಗಾದ್ರೆ ಅಂತ ಹೇಳಿದ್ಮೇಲೆ ಸರಿ ಆಯಿತು ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಊರಿಗೂ ಕೂಡ ಒಂದು ಫೋನ್ ಮಾಡಿರಲಿಲ್ಲ. ನಾವು ಬರ್ತಾಯಿದ್ದೀವಿ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಆಮೇಲೆ ಸಡನ್ಲಿ ಎಲ್ಲ ಮಕ್ಳಿಗೆಲ್ಲ ರೆಡಿ ಮಾಡಿ ನಾನೆಲ್ಲ ರೆಡಿಯಾಗಿ ಹೊರಟಿದ್ದಾಯಿತು. ಫೋನ್ ಮಾಡಿ ಹೇಳೋಕ್ಕಾಗದೇ ಇರೋಷ್ಟು ಏನು ಟೈಮ್ ಏನಿರಲಿಲ್ಲ ಅಂತೇನಿಲ್ಲ, ಟೈಮ್ ಇತ್ತು. ಸೊ ನಾವೇ ಸರ್ಪ್ರೈಸ್ ಆಗ್ತಾರೆ, ಏನಕ್ಕಂದರೆ ಬರಲ್ಲ ಅಂತ ಕನ್ಫರ್ಮಾಗಿ ನಾವು ಆಲ್ರೆಡಿ ಎಲ್ಲರಿಗೂ ಹೇಳ್ಬಿಟ್ಟಿದ್ವಿ. ಅದಲ್ಲದೆ ಈಗ ಹೋಗ್ತಿರೋದು ನೋಡಿದ್ರೆ ಎಲ್ಲರೂ ಖುಷಿ ಪಡ್ತಾರೆ. ಸೊ ಮುಂಚೆನೇ ಹೇಳೋದು ಬೇಡ, ಎಲ್ಲರಿಗೂ ಸರ್ಪ್ರೈಸಾಗಿ ಇರಲಿ ಅಂತ ಹೇಳ್ಬಿಟ್ಟು ಯಾರಿಗೂ ಫೋನ್ ಮಾಡಲಿಲ್ಲ. ಸೊ ಹೋಗಿದ್ದಾಯಿತು. ಇನ್ನು ಈ ರೋಡ್ ಬಂದು ನಮ್ಮ ಕುಣಿಗಲ್ ಹೋಗ್ಬೇಕಾದ್ರೆ ಸಿಗುತ್ತೆ. ಪೂರ್ತಿ ಗ್ಯಾಸ್ದು ಪ್ರತಿಯೊಂದು ಗ್ಯಾಸ್ ಫಿಲ್ ಆಗೋದು ಭಾರತ್ ಪೆಟ್ರೋಲಿಯಂ ಅಂತ ಅನಿಸುತ್ತೆ. ಇದು ಮೋಸ್ಟ್ಲಿ ಭಾರತ್ ಬರೋದೆಲ್ಲ ಇಲ್ಲಿಂದನೇ ನಮ್ಮ ಕುಣಿಗಲ್ಗೆ ಹತ್ರ ಆಗುತ್ತೆ. ಸೊ ಅದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆಮೇಲೆ ಹೋಗ್ತಿರ್ಬೇಕಾದ್ರೆ ಇನ್ನು ಪೂಜೆ ಸಾಮಾನು ನಾವು ಬೇರೆ ಅವ್ರು ಬೇರೆ ಎಲ್ಲ ಮಾಡಿಸೋದು ಯಾವತ್ತೂ ನಾವು ಇಷ್ಟು ವರ್ಷದಿಂದ ಯಾವುದು ಮಾಡಿಲ್ಲ. ನಾವು ಎಲ್ಲ ಒಂದೇ ಅಂತಲೇ ತಿಳ್ಕೊಂಡಿದ್ದೀವಿ. ಸೊ ಆ ಕಾರಣದಿಂದ ನಾನು ಯಾವತ್ತೂ ಇಷ್ಟು ವರ್ಷದಿಂದ ನಾನು ಸಪ್ರೇಟಾಗಿ ಪೂಜೆ ಸಾಮಾನು ತೊಗೊಂಡೋಗೋದು ಪೂಜೆ ಮಾಡಿಸೋದು ಯಾವತ್ತೂ ಮಾಡಿಲ್ಲ. ಹಾರ ಅಂತ ಹೂವು ಹಾರ ಇಲ್ಲ ಏನಾದರೂ ಇಂಥದ್ದು ಏನಾದರೂ ಬೇಕು ಅಂತ ಊರಿಂದ ಏನಾದರೂ ಫೋನ್ ಮಾಡಿ ಹೇಳಿದ್ರೆ ಮಾತ್ರ ತೊಗೊಂಡು ಹೋಗ್ತೀವಿ. ಸೊ ನನಗೆ ಹಾರ ನೋಡಿ ಇಷ್ಟ ಆಯಿತು ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ. ಸೊ ಕೇಳೋಣ ಅಂತ ಕೇಳಿದ್ದಕ್ಕೆ ಸಿಕ್ಕಾಪಟ್ಟೆ ರೈಟ್ ಹೇಳಿದ್ರು. ಬೇಡ ಬಿಡು, ಇವತ್ತು ದೇವ್ರಿಗೂ ಕೂಡ ಹೂವು ಹಾಕೋದಿಲ್ಲ, ಏನಕ್ಕಂದರೆ ಪೂರ್ತಿ ಅಲಂಕಾರ ಎಲ್ಲ ಮಾಡಿ ಇಟ್ಬಿಟ್ಟಿರ್ತಾರೆ, ಬೇಡ ಅಂತ ಹೇಳ್ಬಿಟ್ಟು ನಾನು ಕೂಡ ತೊಗೊಳೋದಕ್ಕೆ ಹೋಗಿಲ್ಲ. ರೈಟ್ ಕೂಡ ಜಾಸ್ತಿ ಹೇಳಿದ್ರು, ಬೇಡ ಅಂತೇಳಿ ಬಂದಿದ್ದಾಯಿತು. ಊರಿಗೆ ಬಂದ್ವಿ. ಮಧ್ಯಾಹ್ನ ಏನಿದ್ರು 1:30-2 ಗಂಟೆ ಆಯಿತು ಅಂತ ಅಂದ್ಕೊತೀನಿ ಊರಿಗೆ ಹೋಗೋಷ್ಟೊತ್ತಿಗೆ, ತಲುಪೋಷ್ಟೊತ್ತಿಗೆ. ಇನ್ನು ಊರಿಗೆ ಹೋಗಿದ ತಕ್ಷಣ ನಮ್ಮ ಊರು ಒಳಗಡೆ ಎಂಟ್ರಿ ಆಗಿದ ತಕ್ಷಣವೇ ನಮಗೆ ಒಂದು ಆರ್ಚ್ ಸಿಗುತ್ತೆ. ಏನೋ ಗೊತ್ತಿಲ್ಲ, ಆರ್ಚ್ ಒಳಗಡೆ ಹೋಗಿದ ತಕ್ಷಣವೇ ನನಗೆ ಕೈ ಮುಗಿದು, ನನಗೆ ಮದುವೆ ಆಗಿ 10 ವರ್ಷ ಆಯಿತು. 10 ವರ್ಷದಿಂದ ಅಷ್ಟೇ ನನಗೆ ಏನೋ ಒಂಥರ ಒಂದು ಭಾವನೆ. ಕೈ ಮುಗಿದು ನನಗೆ ರೂಢಿ ಇರೋದ್ರಿಂದ ಹೋಗಿದ ತಕ್ಷಣ ಕೈ ಮುಗಿದು ಒಳಗಡೆ ಹೋಗ್ತೀವಿ. ಒಂಥರ ನನಗೆ ದೇವ್ರ ಮನೆ ಇದ್ದಂಗೆ ಅಂತಲೇ ಹೇಳ್ಬೋದು.
ಒಂಥರ ದೇವಸ್ಥಾನ ಇದ್ದಂಗೆ ಅಂತಲೇ ಹೇಳ್ಬೋದು. ಇನ್ನು ಹೋಗಿದ ತಕ್ಷಣ ಮನೇಲಿ ಎಲ್ಲರೂ ಆಶ್ಚರ್ಯಪಟ್ಟರು. ಬರಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ಯಾ ಏನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾಯಿದ್ರು. ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಹೇಳಿದ್ವಿ. ಹೇಳಾದಮೇಲೆ ಇನ್ನು ಅಲ್ಲಿಂದ ಡೈರೆಕ್ಟಾಗಿ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿಲ್ಲ ನಾವು. ಬಟ್ಟೆ ಎಲ್ಲ ಇಟ್ಬಿಟ್ಟು ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಇನ್ನು ಊರ ಹಬ್ಬ ಅಂತ ಹೇಳಿದ್ರೆ ಬರ್ತಾನೆ ಇರ್ತಾರೆ. ಊರು ಹೆಣ್ಮಕ್ಳುಗಳಾಗಿರ್ಬೋದು, ಸೊಸೆದಿರಾಗಿರ್ಬೋದು, ಗಂಡು ಮಕ್ಳುಗಳಾಗಿರ್ಬೋದು ಬರ್ತಾನೆ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ರಶ್ಶಾಗಿ ಹೋಗುತ್ತೆ ದೇವಸ್ಥಾನ. ಸೊ ನಮಗೆ ಊರಲ್ಲಿ ಅತ್ತೆ ಮಾವ ಅಂತ ಇರೋದ್ರಿಂದ ನಾವು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಪೂಜೆ ಪುನಸ್ಕಾರ ಅಂತ ಎಲ್ಲ ಒಟ್ಟಿಗೆ ಮಾಡಿಸ್ತೀವಿ. ಸೊ ಒಬ್ಬೊಬ್ರಿಗೆ ಅತ್ತೆ ಮಾವ ತಂದೆ ತಾಯಿ ಇಲ್ಲದೇ ಇರೋ ಕಾರಣದಿಂದ ಎಲ್ಲ ಬೆಂಗಳೂರಲ್ಲಿ ಇರೋದ್ರಿಂದ ಊರಲ್ಲಿ ಮನೆ ಮಠ ಅಂತ ಇರುತ್ತೆ. ಹಿಂಗೆ ಹಬ್ಬ ಹುಣ್ಮೆಗಳಿಗೆ ಹೋಗಿ ಕ್ಲೀನ್ ಮಾಡಿ ಪೂಜೆ ಪುನಸ್ಕಾರ ಅಂತ ಹೇಳಿ ಮಾಡ್ತಾರೆ. ಸೊ ಅವ್ರುಗಳೆಲ್ಲ ಬಂದರೆ ಇನ್ನು ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಆಗೋಗುತ್ತೆ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ನಾನು ನಮ್ಮ ಯಜಮಾನ್ರು ಹೋಗಿ ದೇವಸ್ಥಾನಕ್ಕೆ ಹಂಗೆ ಒಂದು ವಿಸಿಟ್ ಕೊಟ್ಟು ಪೂಜೆ ಮುಗಿಸ್ಕೊಂಡು ಕೈ ಮುಕ್ಕೊಂಡು ಮನೆ ಹತ್ರ ಮಡ್ಲಕ್ಕಿಗೆ ಅಂತ ಹೇಳಿ ದೇವ್ರು ಬರುತ್ತೆ ಸಂಜೆ. ಬಟ್ ಆದರೂ ದೇವಸ್ಥಾನಕ್ಕೆ ಹೋಗಿ ಸುಮಾರು ದಿನಗಳೇ ಆಯಿತು. ಊರಿಗೆ ಹೋಗ್ತಾನೇ ಇದ್ದೀವಿ, ಬಟ್ ದೇವಸ್ಥಾನದ ಕಡೆ ಹೋಗೋದಕ್ಕೆ ಆಗಲಿಲ್ಲ. ಇವತ್ತಂತೂ ಮಿಸ್ ಮಾಡೋದೇ ಬೇಡ, ಹೋಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಈ ಬ್ಯಾಂಗ್ಳೂರಿಂದ ಹೋಗ್ಬೇಕಾದ್ರೇ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ವಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು. ನಾವು ಇಲ್ಲಿ ಮನೇಲಿ ಏನು ಒಂದು ತುತ್ತು ನೀರು ಕುಡ್ದಿರಲಿಲ್ಲ, ಒಂದು ತುತ್ತು ಊಟನೂ ಮಾಡಿರಲಿಲ್ಲ, ಒಂದು ತೊಟ್ಟು ನೀರು ಕೂಡ ಕುಡ್ದಿರಲಿಲ್ಲ. ಏನಕ್ಕಂದರೆ ನನಗೆ ಜ್ಞಾನ ಎಲ್ಲ ಊರಲ್ಲೇ ಇತ್ತು. ಸೊ ಆ ಕಾರಣದಿಂದಾಗಿ ತುಂಬ ಬೇಜಾರಾಗಿತ್ತು. ಏನಕ್ಕಂದರೆ 10 ವರ್ಷದಿಂದ ಇದುವರೆಗೂ 1 ವರ್ಷವೂ ಕೂಡ ಮಿಸ್ ಮಾಡೇ ಇಲ್ಲ ನಾನು. ಬಸ್ರಿ ಆಗಲಿ ಬಾಣ್ತಿ ಆಗಲಿ 1 ವರ್ಷ ಕೂಡ ಮಿಸ್ ಮಾಡೇ ಇಲ್ಲ ನಾನು. ತುಂಬಿದ ಬಸ್ರಿಲೂ ಕೂಡ ನಾನು ಹೋಗಲೇಬೇಕು ಅಂತ ಹಠ ಮಾಡಿ ಹೋಗಿದ್ದು ಉಂಟು. ಬಸ್ಸಾಗಲಿ ಕಾರಾಗಲಿ ಆಟೋ ಆಗಲಿ ಏನೇ ಬರಲಿ ತಲೆ ಕೆಡಿಸ್ಕೊತಾ ಇರಲಿಲ್ಲ. ತುಂಬಿದ ಬಸ್ರಿಲೂ ಕೂಡ ಬಸ್ಸಲ್ಲಿ ಹೋಗ್ತಿದ್ದೆ ನಾನು. ಅಷ್ಟು ಹುಚ್ಚಿ ನಾನು ಅಂತಲೇ ಹೇಳ್ಬೋದು. ಆ ಥರ ಹೋಗ್ತಿರ್ಬೇಕಾದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಏನೋ ಮನೆ ಕುಟುಂಬ ಅಂತ ಇದ್ಮೇಲೆ ಅವೆಲ್ಲ ಇದ್ದಿದ್ದೆ ಅಲ್ವಾ. ಸೊ ಏನೋ ಒಂದು ಪ್ರಾಬ್ಲಮ್ಮಿಂದ ಲಾಸ್ಟು ಇಯರ್ ಹೋಗೋದಕ್ಕಾಗಿರಲಿಲ್ಲ. ಬಟ್ ಈ ವರ್ಷ ಮಿಸ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ಕಾರಣಕ್ಕೋಸ್ಕರ ತುಂಬ ಬೇಜಾರಲ್ಲಿ ಮೂಡ್ ಆಫ್ ಮಾಡಿಕೊಂಡೇ ಇದ್ದೆ. ಆಮೇಲೆ ದೇವಸ್ಥಾನದಲ್ಲಿ ಹೆಂಗೂ ಪ್ರಸಾದ ಕೊಟ್ಟರು. ಆ ಪ್ರಸಾದನ ತಿಂದುಬಿಟ್ಟು ಮನೆಗೆ ಬಂದು ಕೂತಿದ್ವಿ. ಮನೆಗೆ ಬಂದು ಕೂತಿರ್ಬೇಕಾದ್ರೆ ನಮ್ಮ ಅತ್ತೆಗೆ ಏನೋ ಈ ಅರಸೇವೆಗೆ ಕಜ್ಜಾಯ ಮಾಡೇ ಮಾಡ್ತೀವಿ. ಏನಕ್ಕಂದರೆ ಮಣೇವು ಅಂತ ಹೇಳಿ ಮಾಡ್ತಾರೆ ನಮ್ಮ ಕಡೆ, ಅದಕ್ಕೆ ಮಾಡ್ತಾರೆ. ಸೊ ಕಜ್ಜಾಯದಿಟ್ಟು ಕಜ್ಜಾಯ ವರ್ಷ ನಾನು ಬ್ಯಾಂಗ್ಳೂರಿಂದನೇ ಮಾಡ್ಕೊಂಡು ಹೋಗ್ತಿದ್ದೆ. ಒಂದೊಂದು ಸಲ ನಾನು ಚೆನ್ನಾಗಿದ್ದಾಗ ನನಗೇನಾದರೂ ಆಗಿಲ್ಲ ಅಂದರೆ ನೀವೇ ಮಾಡ್ಕೊಂಬಿಡಿ ಅಂತ ಊರಿಗೆ ಹೇಳ್ತಿದ್ದೆ. ಬಟ್ ಈ ಸಲ ಹೋಗೋದೇ ಗ್ಯಾರಂಟಿ ಇಲ್ಲದೇ ಇರೋ ಕಾರಣದಿಂದ ಊರಲ್ಲೇ ಎಲ್ಲ ಕಜ್ಜಾಯದಿಟ್ಟೆಲ್ಲ ಮಾಡಿ ನಮ್ಮ ಅತ್ತೆ ರೆಡಿ ಮಾಡಿದರು. ಇನ್ನು ನಾನು ನನ್ನ ವಾರ್ಗಿತ್ತಿ ಇಬ್ಬರು ಸೇರಿಕೊಂಡು ಕಜ್ಜಾಯನ ನಾನೆಲ್ಲ ತಟ್ಟಿ ಹಾಕಿ ಬೇಯಿಸ್ಕೊಟ್ಟೆ. ಅವಳು ಬೇಯಿಸಿ ಎಲ್ಲ ತೆಗ್ದು ಹಾಕಿದ್ಲು. ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾಯಿತು. ಇನ್ನು 4 ಗಂಟೆ 5 ಗಂಟೆ ಅಂತ ಶುರು ಆದರೆ ಇನ್ನು ದೇವ್ರನ್ನ ಎತ್ತುತ್ತಾರೆ. ದೇವರು ನಾನು ದೇವಸ್ಥಾನಕ್ಕೆ ಹೋದಾಗ ತೋರಿಸ್ದೆ, ಅದೇ ದೇವ್ರನ್ನೇ ಎತ್ತೋದು. ಸೊ ಏನೂ ಅಲಂಕಾರ ಮಾಡಿರಲಿಲ್ಲ. ನೀರು ಹತ್ರ ನದಿ ಹತ್ರ ತೊಗೊಂಡೋಗಿ ಅಲ್ಲೇ ಎಲ್ಲ ಅಲಂಕಾರ ಎಲ್ಲ ಮಾಡಿ ಎಲ್ಲ ಅಲ್ಲಿಂದನೇ ದೇವ್ರನ್ನ ಎತ್ಕೊಂಡು ಬರೋದು. ಒಂದು ಕಡೆಯಿಂದ ಒಂದೊಂದು ಮನೆಗೂ ಹೋಗಿ ಮಡ್ಲಕ್ಕಿನ ತೊಗೊಬರುತ್ತೆ. ಒಂಥರ ಚೆನ್ನಾಗಿರುತ್ತೆ ಇದು ಹಬ್ಬ. ಸೊ ಆ ಕಾರಣದಿಂದಾಗಿ ಕಜ್ಜಾಯ ಎಲ್ಲ ಮಾಡಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕಜ್ಜಾಯ ಎಲ್ಲ ತಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ವಿ. ಇನ್ನು ನನ್ನ ಮಗಳಿಗೆ ಒಂದು ಹುಡುಗಿ ಮೆಹಂದಿ ಹಾಕ್ತಾಯಿದ್ಲು. ಆ ಹುಡುಗಿ ಬಂದು ನನ್ನ ವಾರ್ಗಿತ್ತಿ ತಂಗಿ. ಸೊ ಅವಳಿಗೆ 1.5 ವರ್ಷದ ಪಾಪು ಇದೆ. ಪಾಪು ಮಲಗಿತ್ತು. ಸೊ ಅವಳು ನನ್ನ ಮಗಳು ವೀಡಿಯೋ ಮಾಡಿಕೊಡೆ ಅಂತ ಹೇಳ್ಬಿಟ್ಟು ಯಾವಾಗಲೂ ತಲೆ ತಿಂತಾ ಇರ್ತೀನಲ್ವಾ, ಅದಕ್ಕೆ 2 ಕೈಗೂ ಹಾಕಿಸ್ಕೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ನನಗೆ ರೇಗಿಸ್ತಾ ಇದ್ಲು. ಆಯಿತು ಹಾಕಿಸ್ಕೊ ಹೋಗಲಿ, ಆಯಿತು 2 ಕೈಗೆಲ್ಲ 2 ಕಾಲಿಗೂ ಹಾಕಿಸ್ಕೊ ಅಂತ ನಾನು ರೇಗಿಸ್ತಾ ಇದ್ದೆ. ಇನ್ನು ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಕುಂತಿದ್ಲು. ಅದಾದಮೇಲೆ ಇನ್ನು ನಾವು ಎಲ್ಲೋ ಹೋಗಬೇಕಿತ್ತು. ನಾನು ನಮ್ಮ ಯಜಮಾನ್ರು ಹೋಗಿ ಬಂದ್ವಿ. ಅಲ್ಲಿ ಹೋಗಿ ಬಂದಾದಮೇಲೆ ಇನ್ನು ನಮ್ಮ ಮನೇಲಿ ಯಾರೂ ಇರಲಿಲ್ಲ.
ನಾವು ಹೋಗಿ ಬರೋಷ್ಟೊತ್ತಿಗೆ ಎಲ್ಲ ದೇವಸ್ಥಾನದ ಹತ್ರ ಹೋಗ್ಬಿಟ್ಟಿದ್ರು, ದೇವ್ರು ಎತ್ತಿದ್ದಾರೆ, ನಾವು ಅಲ್ಲಿ ಹೋಗ್ಬಿಡ್ತೀವಿ ಅಂತ ಎಲ್ಲ ಹೋಗ್ಬಿಟ್ಟಿದ್ರು. ಮನೆ ಹತ್ರ ಯಾರೂ ಇರಲಿಲ್ಲ. ಇನ್ನು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ, ಮಕ್ಕಳು ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ, ನಾನು ನಮ್ಮ ಯಜಮಾನ್ರು ಇಬ್ಬರೇ ಹೋಗಿದ್ದಿದ್ದು. ಆಮೇಲೆ ಬಂದು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಸ್ಯಾರಿನ ವೇರ್ ಮಾಡಿಕೊಂಡು, ನನಗೆ ಹಬ್ಬ ಅಂತ ಅಂದರೆ ನನಗೆ ಸ್ಯಾರಿ ಇಲ್ಲದೆ ನನಗೆ ಆಗೋದೇ ಇಲ್ಲ. ನನಗೆ ಒಂದು ಲೆಕ್ಕಾಚಾರದಲ್ಲಿ ಡ್ರೆಸ್ಗಿಂತ ಸ್ಯಾರಿನೇ ಕಂಫರ್ಟಬಲ್. ಸೊ ಅದಕ್ಕೋಸ್ಕರ ನಾನು ಅಷ್ಟು ಇಷ್ಟಪಡ್ತೀನಿ ಸೀರೆ ಅಂದರೆ. ಸ್ಯಾರಿನ ವೇರ್ ಮಾಡಿಕೊಂಡು ಇನ್ನು ನಾವು ಹೊರಡೋಣ, ಅಲ್ಲಿಂದ ದೇವರೆಲ್ಲ ಅಲಂಕಾರ ಮಾಡ್ಕೊಂಡು ತೊಗೊಂಬರ್ತಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟಿದ್ದಾಯಿತು. ಮಾತ್ರ ತುಂಬ ಚೆನ್ನಾಗಿತ್ತು. बोलो हनुमान के
ವರ್ಷ ಕೂಡ ಇದೇ ಥರನೇ ಗ್ರ್ಯಾಂಡಾಗಿ ಮಾಡ್ತಾರೆ. ಬಟ್ ಆದರೂ ಏನು ಈ ವರ್ಷ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು. ಸ್ವಲ್ಪ ಜೋರಾಗೆ ಮಾಡಿದರು ಈ ವರ್ಷ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಏನಕ್ಕಂದರೆ ಹೋಗೋಕ್ಕಾಗದೆ ಮಿಸ್ ಮಾಡ್ಕೊತಿದ್ವೇನೋ ಈ ವರ್ಷ ಅಂತ ನಿಜವಾಗ್ಲೂ ಫೀಲ್ ಆಯಿತು. ಅದೇ ಕರೆಸ್ಕೊಬೇಕು ಅಂತ ಇದ್ದರೆ ಹೆಂಗಿದ್ರು ಕರ್ಸ್ಕೊತಾರೆ, ಇಲ್ಲ ಅನ್ನಂಗಿದ್ರೆ ಇಲ್ಲ. ಹಂಗೂ ವರ್ಷ ನಾನು ಯಾವುದೇ ಕಾರಣಕ್ಕೂ ನಮ್ಮ ಗಂಡ ಬರಲಿ, ನಮ್ಮ ಯಜಮಾನ್ರು ಬರಲಿ ಅಂತ ನಾನು ಯಾವುದೇ ಕಾರಣಕ್ಕೂ ಇಷ್ಟು ವರ್ಷದಿಂದ, ನಾನು 10 ವರ್ಷದಿಂದ ಕಾದೋಳೆ ಅಲ್ಲ. ಏನೇ ಒಂದು ಹಬ್ಬಗಳಾದರೂ ಕೂಡ 4-5 ದಿನ ಮುಂಚೆ, ಒಂದು ವಾರ ಮುಂಚೆ ಹೋಗಿ ಪ್ರತಿಯೊಂದೂ ನಾನು ಮನೆಗೆ ಹಿರಿ ಸೊಸೆ ಆಗಿ ನನ್ನ ಕರ್ತವ್ಯನ ಇಷ್ಟು ವರ್ಷದಿಂದ ನಾನು ಏನು ನಿಭಾಯಿಸ್ಕೊಂಬಂದಿದ್ದೀನೋ ಕರೆಕ್ಟಾಗೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ಬೇರೆಯವ್ರ ಲೆಕ್ಕಾಚಾರದಲ್ಲಿ ನನಗೆ ಗೊತ್ತಿಲ್ಲ. ಬಟ್ ನಾನು ಪರ್ಫೆಕ್ಟಾಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ, ನಿಭಾಯಿಸ್ಕೊಂಡು ಬಂದಿದ್ದೀನಿ ಅನ್ನೋ ನಂಬಿಕೆ ಅಂತೂ ನನಗಂತೂ 100ಕ್ಕೆ 100 ಇದೆ. ಅದರಲ್ಲಿ ಹೆಮ್ಮೆ ಕೂಡ ಇದೆ ನನಗೆ. ಸೊ ನಾನು ಇಷ್ಟು ವರ್ಷದಿಂದ ಅವ್ರು ಬರಲಿ ಇವ್ರು ಬರಲಿ ಅಂತ ಯಾವತ್ತೂ ಕಾದಿದ್ದೇ ಇಲ್ಲ. ಯಜಮಾನ್ರು ಬಂದಿಲ್ಲ ಅಂತ ಕಾದಿದ್ದೂ ಇಲ್ಲ. ಮುಂಚೆಲೇ ಹೋಗಿ ನನ್ನ ಕೈಲಾಗಿದ್ದೆಲ್ಲ ನಾನು ಮಾಡಿ ಬಂದಿದ್ದೀನಿ ಇಷ್ಟು ವರ್ಷದಿಂದ. ಬಟ್ ಈಗ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಪ್ರಾಬ್ಲಮಿಂದ ನೀವು ಬಂದ್ರೇ ನಾನು ಹೋಗೋದು, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟಾಗೇ ಇದ್ದೆ. ಬಟ್ ಬೇಡ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಹೋಗ್ದಂಗೆ ಇದ್ದಿದ್ದು ಇಲ್ಲ. ಏನಾದರೂ ನಾನು ಹೋಗಲ್ಲ ಅಂತ ಅಂದರೆ ಏನಾದರೂ ಒಂದು ರೀಸನ್ ಇಟ್ಕೊಂಡೇ ಹೋಗಲ್ಲ ಅಂತ ಹೇಳಿರ್ತೀನಿ. ಏನೋ ಒಂದು ಆಗಿರುತ್ತೆ ಸಿಚುವೇಶನ್ಸು, ನೋವಾಗಿರುತ್ತೆ ಮನಸ್ಸಿಗೆ, ಅದು ಬಿಟ್ಟರೆ ಇನ್ನು ಹೋಗಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ರೀಸನ್ನು ಹೇಳ್ದೇ ಇಲ್ಲ. ಅದೇ ಆಗಲೇ ಹೇಳ್ದಂಗೆ ನನಗೆ ಸ್ವಲ್ಪ ಹುಷಾರು ಇಲ್ಲದೇ ಇರೋ ಪ್ರಾಬ್ಲಮ್ಮಿಂದ ನಾನು ಹೋಗೋದಕ್ಕೆ ಸ್ವಲ್ಪ ಹಿಂದೇಟಾಕ್ದೆ. ಹಂಗೂ ಹೆಂಗೋ ದೇವ್ರ ದಯೆಯಿಂದ ದಾರಿ ತೋರಿಸಿದ್ರು, ಹೆಂಗೋ ಹೋಗಿದ್ದಾಯಿತು, ತುಂಬಾ ಖುಷಿಯಾಯಿತು. ಏನೋ ಕಾರಣಗಳಿಂದ ನಾವು ಈ ವರ್ಷವೂ ಮಿಸ್ ಮಾಡ್ಕೊತಿದ್ವೇನೋ ಅಂತ ನಿಜವಾಗ್ಲೂ ಫೀಲ್ ಆಯಿತು. ಈ ವರ್ಷ ಅಂತೂ ಹೆಣ್ಮಕ್ಳುಗಳನ್ನೆಲ್ಲ ಕರೆಸಿ ಕುಂತನ ಮಾಡಿಸಿದ್ರು. ನಿಜವಾಗ್ಲೂ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು.
ಯಾವಾಗಲೂ ಅಷ್ಟೇ ವರ್ಷವೂ ಒಂದು ಸಂಜೆ 3 ಗಂಟೆ ಹಂಗೆ ದೇವ್ರನ್ನ ಎತ್ತುತ್ತಾರೆ. ದೇವ್ರನ್ನ ಎತ್ತಿಬಿಟ್ಟು ನದಿ ಹತ್ರ ತೊಗೊಂಡೋಗಿ ನದಿಲಿ ಸ್ನಾನ ಮಾಡಿಸಿ ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ಒಂದು 4 ಜನ ದೇವ್ರನ್ನ ಹೊತ್ಕೊಂಡು, ಈ ವರ್ಷ ಅಂತೂ ಸಿಕ್ಕಾಬಟ್ಟೆ ಹೂವಿನ ಭಾರ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ತೋಮಾಲೆ ಅಂತೂ ಸಿಕ್ಕಾಬಟ್ಟೆ ಭಾರ ಇತ್ತು, ಅದೇ ಸಿಕ್ಕಾಬಟ್ಟೆ ಭಾರ. ಸೊ 4 ಜನ ಹೊತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಸಿಕ್ಕಾಬಟ್ಟೆ ಭಾರ ಆಗ್ತಿತ್ತು ದೇವರು. ಇನ್ನು ಹೊತ್ಕೊಂಡು ಮುಂದೆಗಡೆ ತಮಟೆ ಎಲ್ಲ ಹೊಡ್ಕೊಂಡು, ಇನ್ನು ಊರು ಹುಡುಗರುಗಳಿರ್ತಾರಲ್ಲ, ಸೊ ಆ ಹುಡುಗರುಗಳು ಮಾಮೂಲಿ ಮಾರಿಕುಣಿತ ಅದು ಇದು ಅಂತ ಹೇಳ್ತಾರಲ್ವ, ಸೊ ಆ ಥರ ನಮ್ಮೂರಲ್ಲಿ ಕುಣಿತನ ಏನು ಕಲ್ತ್ಕೊಂಡು ನಡೆಸ್ಕೊಂಡು ಬಂದಿದ್ದಾರೋ ಅವಾಗಿಂದ, ಆ ಥರ ಕುಣಿತನ ಕುಣ್ಕೊಂಡು ದೇವ್ರನ್ನ ಕರ್ಕೊಂಡು ಬರ್ತಾರೆ ದೇವಸ್ಥಾನದ ಹತ್ರ ಬಂದು ಮಹಾಮಂಗಳಾರತಿ ಮಾಡಿ ಪೂಜೆ ಎಲ್ಲ ಮಾಡಿ ಒಂದು ವ್ರತ ಇರುತ್ತೆ, ಅದ್ರ ಒಳಗಡೆ ಕೂರಿಸ್ಬಿಟ್ಟು ಮೊದಲೆಲ್ಲ ಟ್ರ್ಯಾಕ್ಟ್ರಿಲಿ ತೊಗೊಂಡು ಹೋಗ್ತಾಯಿದ್ರು. ಫಸ್ಟೆಲ್ಲ ಹೊತ್ಕೊಂಡು ಹೋಗ್ತಿದ್ರಂತೆ ಅವಾಗಿನ ಕಾಲದಲ್ಲಿ. ಅದಾದಮೇಲೆ ಟ್ಯಾಕ್ಟ್ರಿ ಬಂದಮೇಲೆ ಟ್ಯಾಕ್ಟ್ರಿಲಿ ಕೂರಿಸ್ತಿದ್ರಂತೆ ದೇವ್ರನ್ನ. ಈಗ ರಥ ಅದು ಇದು ಅಂತ ಏನೇನೋ ಬೆಳ್ಳಿ ರಥ, ಚಿನ್ನದ ರಥ ಅಂತ ಏನೇನೋ ಬಂದ್ಬಿಟ್ಟಿದೆ ಅಲ್ಲ, ಸೊ ಅದ್ರ ಮೇಲ್ಗಡೆ ಕೂರಿಸ್ಬಿಟ್ಟು ಊರಲ್ಲೆಲ್ಲ ಒಂದೊಂದು ಮನೆ ಬಾಗ್ಲತ್ರನೂ ಹೋಗಿ ಮಡ್ಲಕ್ಕಿನ ತೊಗೊಂಡು ದೇವರು ಮತ್ತು ವಾಪಸ್ಸು ಅನ್ನ ಪ್ರಸಾದ ಇರುತ್ತೆ ನೈಟು. ಅನ್ನ ಪ್ರಸಾದ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತೀರ್ಥ ಎಲ್ಲ ಹಾಕಿ ಊಟಕ್ಕೆ, ಆಮೇಲೆ ಜನಗಳಿಗೆ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ದೇವ್ರನ್ನ ತೊಗೊಂಡೋಗಿ ದೇವಸ್ಥಾನದಲ್ಲಿ ಕೆಳಗಡೆ ಇಳಿಕ್ಬಿಡ್ತಾರೆ. ಈ ರೀತಿ ಇರುತ್ತೆ ಹಬ್ಬ. ಬಟ್ ಈ ವರ್ಷ ಕುಣಿಯೋದಕ್ಕೇ ಹೆಣ್ಮಕ್ಳುಗಳನ್ನ ಕರೆಸಿದ್ರು. ನಿಜವಾಗ್ಲೂ ಎಷ್ಟು ಸ್ವೀಟಾಗಿ ಮಾಡಿದ್ರು ಅಂದರೆ ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ರು ಹೆಣ್ಮಕ್ಳು ಅಂತಲೇ ಹೇಳ್ಬೋದು. ಗ್ರೇಟ್ಫುಲ್. ಮತ್ತು ಇನ್ನೊಂದು ಏನಂದರೆ ಅವ್ರಿಗೆಲ್ಲ 11-12 ವರ್ಷ ಅಷ್ಟೇ ಅಂತೆ. ತುಂಬ ಚಿಕ್ಕ ಹುಡುಗಿರುಗಳೇ ಅವರೆಲ್ಲ, ಏನು ಏಜು ಅಷ್ಟು ಆ ಥರ ಏನಿಲ್ಲ, ಮೆಚರ್ಡ್ ಕೂಡ ಆಗಿಲ್ಲ ಅಂತ ಅನಿಸುತ್ತೆ, ಅಷ್ಟು ಚಿಕ್ಕ ಹುಡುಗಿರುಗಳೆಲ್ಲ ಇದ್ದರು. ನಿಜವಾಗ್ಲೂ ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಬಾಗ್ಲತ್ರ ತೊಗೊಂಬಂದಿದ್ದಾಯಿತು. ಇನ್ನು ದೇವಸ್ಥಾನದ ಬಾಗ್ಲತ್ರ ತೊಗೊಂಬಂದು ಎಲ್ಲ ಹೆಂಗಸ್ರುಗಳು ಅದೇನೋ ಅವಾಗಿಂದ ರೂಢಿ ಮಾಡ್ಕೊಂಬಂದಿರೋದು ವಿಳ್ಯೆದೆಲೆನ ದೇವರ ಮೇಲೆ ಎಸಿತಾರೆ. ಸೊ ಅದೊಂದು ಪದ್ಧತಿ, ಅದು ಏನೋ ಹೇಳ್ತಾರೆ, ಬಟ್ ನನಗದು ಬರ್ತಾಯಿಲ್ಲ ಇವಾಗ. ಅದು ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ದೇವ್ರನ್ನ ಮಾಮೂಲಿ ಏನು ರಥನ ರೆಡಿ ಮಾಡಿರ್ತಾರೋ ದೇವ್ರಿಗೆ ಅಲ್ಲಿ ಕೂರಿಸ್ಬಿಟ್ಟು ಪ್ರತಿಯೊಂದು ಮನೆ ಹತ್ರನೂ ಹೋಗಿ ಪೂಜೆ ಎಲ್ಲ ಮನೆ ಹತ್ರನೇ. ಯಾರೂ ಆವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಲ್ಲ, ಮನೆ ಹತ್ರನೇ ಬರುತ್ತಲ್ವ ಪೂಜೆ ಸಾಮಾನು. ಒಂದು ತಟ್ಟೆ ಮಡ್ಲಕ್ಕಿ ಎಲ್ಲ, ಒಂದು ತಟ್ಟೆ ಹಾರ ಏನೇ ತಂದಿರ್ತೀವೋ ನಾವು ಎಲ್ಲ ಒಂದೊಂದು ತಟ್ಟೆಯಲ್ಲಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಕಾಯ್ಕೊಂಡು ಕೂತಿರ್ತೀವಿ. ದೇವ್ರನ್ನ ಯಾವಾಗ ಇಳಿಸ್ಬಿಡ್ತಾರೋ ಟ್ಯಾಕ್ಟ್ರ್ ಒಳಗಡೆ, ಇಲ್ಲ ಏನು ರಥ ರೆಡಿ ಮಾಡಿರ್ತಾರೋ ಅದ್ರೊಳಗಡೆ ಇಳಿಸಿದ ತಕ್ಷಣವೇ ಎಲ್ಲ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಸೊ ನಮ್ಮನೆ ಫಸ್ಟಲ್ಲಿರೋದ್ರಿಂದ ನಮ್ಮ ಮನೆಗೆ ಕೆಳಗಡೆ ಬರಬೇಕು. ಸೊ ಆ ಕಾರಣದಿಂದ ನಾವೆಲ್ಲ ಹೋಗಿ ಕಾಯ್ಕೊಂಡು ಕೂತಿದ್ವಿ. ಎಲ್ಲ ಪೂಜೆ ಸಾಮಾನು ಅದು ಇದು ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ವಿ. ಅಷ್ಟೊತ್ತಿಗೆ ಬಂತು ದೇವರು. ಎಲ್ಲ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸಿದ್ವಿ. ಎಷ್ಟೋ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು ಮಾತ್ರ ಈ ಸಲ, ಸಿಕ್ಕಾಬಟ್ಟೆ ಜೋರಾಗಿ. ಊಟ ಮಾತ್ರ ಆಸಮಾಗಿತ್ತು ಅಂತಲೇ ಹೇಳ್ಬೋದು. ಊಟ ಕೂಡ 2 ಮಾತಿಲ್ಲ, ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಅದೇ ಹೇಳಿದ್ನಲ್ಲ, ನಮಗೆ ನಮ್ಮ ಊರಲ್ಲಿ ಈ ಕಡೆ ಸೈಡಲ್ಲಿ ನಿಜವಾಗ್ಲೂ 10 ವರ್ಷದಿಂದ ನೋಡ್ತಾ ಇದ್ದೀನಿ. ವರ್ಷಕ್ಕೆ ಸುಮಾರು ಏನಿಲ್ಲ ಅಂದರೂ ವರ್ಷಕ್ಕೆ ತಿಂಗ್ಳಿಗೆ ಒಂದೊಂದು 2 ಹಬ್ಬಗಳು ಇದ್ದೇ ಇರುತ್ತೆ. ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 20 ಹಬ್ಬ ಇರುತ್ತೆ. ಸೊ ಅಷ್ಟು ಹಬ್ಬಗಳಲ್ಲೂ ನಮಗೆ ಕೆಲಸ, ಮನೆ ಅದು ಇದು ಪೂಜೆ ಪುನಸ್ಕಾರ ಏನೂ ತಪ್ಪಿದ್ದಲ್ಲ. ಅದರಲ್ಲಂತೂ ಅಡುಗೆ ಅಂತೂ ತಪ್ಪಿದ್ದೇ ಅಲ್ಲ. ನಮ್ಮದು ತುಂಬಿದ ಮನೆ ಆಗಿರೋದ್ರಿಂದ ಅಡುಗೆ ಮಾಡಿನೇ ಸಾಕಾಗ್ಬಿಡ್ಬೇಕು. ಒಬ್ಬರು ಅಂತ ಅಡುಗೆಗೆ ಇರಲೇಬೇಕು ನಮ್ಮ ಮನೇಲಿ. ಸೊ ನನಗಂತೂ ಇಷ್ಟು ವರ್ಷದಿಂದ ನಿಜವಾಗ್ಲೂ ಸಾಕಾಗೋಗಿತ್ತು. ಈಗ 1 ವರ್ಷದಿಂದ ಸ್ವಲ್ಪ ವಾರಗಿತ್ತಿ ಅಂತ ಬಂದಿರೋದಕ್ಕೆ ಸ್ವಲ್ಪ ಎಲ್ಪ್ ಆಗ್ತಿದೆ. ಅದು ಬಿಟ್ಟರೆ ನನಗೆ ಇಷ್ಟು ವರ್ಷದಿಂದ ನಿಜವಾಗ್ಲೂ ಮಾಡಿ ಸಾಕಾಗೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ನಮಗೆ ಕೂರಿಸ್ಬಿಟ್ಟು ಹಬ್ಬದಲ್ಲಿ ಊಟ ಹಾಕೋದು ಅಂದರೆ ನಿಜವಾಗ್ಲೂ ನಮ್ಮ ಆಂಜನೇಯ ಸ್ವಾಮಿ ಹರಸೇವೆನೇ ಇರುತ್ತೆ ಅಲ್ಲ, ಇದೊಂದೇ ಹಬ್ಬ ಅಂತ ನಾನಂತೂ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಪ್ರಸಾದ ಕೊಡ್ತಾರೆ ದೇವಸ್ಥಾನದಲ್ಲಿ, ಅಲ್ಲಿ ಚೌಟ್ರಿ ಏನೇ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನದ ಕಡೆಯಿಂದ. ಸೊ ನಮ್ಮೂರವ್ರಿಗೆಲ್ಲ ಫ್ರೀ ಇರುತ್ತೆ ಆ ಚೌಟ್ರಿಲಿ ಹರಸೇವೆಯಲ್ಲಿ ಮಾಡ್ತಾರೆ ಜೋರಾಗಿ.
ಇಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಲೆಕ್ಕನೇ ಇಲ್ಲ, ಅಷ್ಟು ಜನಕ್ಕೆ ಮಾಡ್ತಾರೆ. ಅಕ್ಕಪಕ್ಕ ಊರವ್ರು ಹಳ್ಳಿ ಜನಗಳೆಲ್ಲ ಬರ್ತಾರೆ. ಏನು ನಮ್ಮ ನೆಂಟ್ರೇತ್ರು ನಮ್ಮೂರವ್ರು ಮಾತ್ರ ಅಂತ ಅಲ್ಲ, ಅಕ್ಕಪಕ್ಕ ಸುತ್ತ ಹಳ್ಳಿಗಳಲ್ಲಿರೋರೆಲ್ಲ ಬಂದೇ ಬರ್ತಾರೆ. ಸೊ ಅಷ್ಟು ಜನ ತುಂಬಿರುತ್ತೆ. ಚೌಟ್ರಿ ಒಳಗಡೆ ಸುಮಾರು ಏನಿಲ್ಲ ಅಂದರೂ 400-500 ಜನ ಹಿಡಿತಾರೆ. 600-700 ಜನ ಹಿಡಿತಾರಂತೆ. ಅಷ್ಟು ಜನ ಹಿಡಿದು ಹೊರಗಡೆ ಎಲ್ಲ ಟೇಬಲ್ಲೆಲ್ಲ ಹಾಕ್ಸಿ ಟೇಬಲ್ ಊಟ ಹಾಕ್ತಾರೆ. ಅದಲ್ದೇ ನೆಲದಲ್ಲೂ ಕೂಡ ಪೂರ್ತಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಏನಿಲ್ಲ ಅಂದರೂ ಒಂದು ಟ್ರಿಪ್ಗೆ 1,000-1,500 ಜನ ಕೂತ್ಕೊಂಡ್ಬಿಟ್ಟಿರ್ತಾರೆ. ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಒಂದೊಂದು ಸಲ ಅಷ್ಟು ವರ್ಷದಿಂದ ನೋಡ್ಕೊಂಬರ್ತಿದ್ದೀನಲ್ಲ, ಅಷ್ಟು ಜನಗಳೇ ಇರೋಲ್ಲ. ಬಟ್ ಈ ವರ್ಷ ಮಾತ್ರ ಸಿಕ್ಕಾಬಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು. ಅಷ್ಟು ಜನಗಳಿದ್ರು. ಮಾತ್ರ ನಾನು ಅದೇ ಆಗಲೇ ಹೇಳ್ದಂಗೆ ಮಿಸ್ ಮಾಡ್ಕೊತಿದ್ದೆ ಅಂತ ಅನ್ನಿಸ್ತು ನನಗೆ. ನಾನು ಹೇಳ್ದೆ ನಮ್ಮ ಯಜಮಾನ್ರಿಗೆ, ಬಂದಿಲ್ಲ ಅಂದರೆ ಮಿಸ್ ಮಾಡ್ಕೊತಿದ್ವಿ ಅಲ್ವಾ ಅಂತ ಹೇಳ್ಬಿಟ್ಟು. ಕರ್ಸ್ಕೋಬೇಕು ಅಂತಿದ್ರೆ ಹೆಂಗಿದ್ರು ಕರ್ಸ್ಕೊತಾರೆ ಕಣಮ್ಮ ಅಂತ ಹೇಳ್ಬಿಟ್ಟು ಅದೇ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದೇ ಆಗಲೇ ಹೇಳ್ದಂಗೆ ನಮಗೆ ಕೂರಿಸಿ ಊಟ ಇಕ್ಕೋ ಹಬ್ಬ ಅಂದರೆ ಇದೊಂದೇ ಅಂತ ಹೇಳ್ಬೋದು. ಇನ್ನು ಮಿಕ್ಕಿದ ಹಬ್ಬಗಳಿಗೆಲ್ಲ ತೊಳಿ, ಬೆಳಗು, ಕ್ಲೀನ್ ಮಾಡು, ತಿಕ್ಕು, ಅಡುಗೆ ಮಾಡು, ಕಟ್ ಮಾಡು, ಪೂಜೆ ಸಾಮಾನು ರೆಡಿ ಮಾಡು, ದೇವ್ರ ಮನೆ ರೆಡಿ ಮಾಡು, ಅಲಂಕಾರ ಮಾಡು, ಪೂಜೆ ಮಾಡು, ಅಲ್ಲೋಗೆಡೆ ಇಕ್ಕೊಂಬ, ಇಲ್ಲೋಗೆಡೆ ಇಕ್ಕೊಂಬ, ಅಡುಗೆ ಮಾಡು, ಎಂದಲೂ ಮಾಡೋಂಗಿಲ್ಲ. ಬೆಳಗ್ಗೆ ನಾಷ್ಟಕ್ಕೆ 10-15 ಜನ ನಾಷ್ಟಕ್ಕೆ ಮಾಡಬೇಕು. ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಒಂದು ಅಡುಗೆ ರೆಡಿ ಮಾಡ್ಕೋಬೇಕು. ಸಂಜೆ ಅಷ್ಟೊತ್ತಿಗೆ ಎಲ್ಲ ಅಡುಗೆ ರೆಡಿ ಇರಬೇಕು. ಪ್ರತಿಯೊಂದು ಹಬ್ಬಗಳಿಗೂ ನಮಗೆ ಒಂದು ಟೆನ್ಷನ್ ಅಂತಲೇ ಹೇಳ್ಬೋದು. ಅದಲ್ದೇ ಬಿಡುವ ಟೈಮಲ್ಲಿ ಯಾವಾಗಾರ ಫ್ರೀ ಇದ್ದಾಗ ಅಯ್ಯೋ ಹೋಗು, ಏನು ಸಾಕಾಗೋಗ್ಬಿಡುತ್ತೆ, ಒಂದು 4 ದಿನ ಊರಿಗೆ ಹೋಗಿದ್ದು ಬರೋಣ ಅಂತ ಒಂದೊಂದು ಸಲ ಫೀಲ್ ಆಗುತ್ತೆ. ಆ ಟೈಮಲ್ಲಿ ಊರಿಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋದರೆ ಅವಾಗಲೂ ಅಷ್ಟೇ ಬೇಯಿಸು ತಿನ್ನು ಬರೀ ಇದೇ ಆಗಿಬಿಡುತ್ತೆ. ಕೂರ್ಸಂತೂ ನಮಗೆ ಊಟ ಇಕ್ಕೊಡೋರು ಯಾರೂ ಇಲ್ಲ. ಸೊ ನನಗಂತೂ ಒಂದು ಖುಷಿ ಅಂದರೆ ಅರಸೇವೆ ಒಂದೇ ಖುಷಿ. ಏನಕ್ಕಂದರೆ ಬೆಳಗ್ಗೆ ಹೋದಾಗ ನಾಷ್ಟ, ಮಧ್ಯಾಹ್ನ ಊಟ ಎಲ್ಲ ಅಡುಗೆ ಮಾಡಲೇಬೇಕು ಮನೆಯಲ್ಲಿ. ಸೊ ಅರಸೇವೆ ಆಗಿರೋದ್ರಿಂದ ಇಡೀ ಊರ ಜನ ಎಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಮನೆಯಲ್ಲೂ ಸುಮಾರು ಜನ ಹುಡುಗರುಗಳು ಗಂಡಸರುಗಳೆಲ್ಲ ದೇವಸ್ಥಾನದಲ್ಲೇ ಇರ್ತಾರೆ. ಆಲ್ಮೋಸ್ಟ್ ಮನೆ ಕಡೆ ಯಾರೂ ಸುಳಿಯಲ್ಲ. ಇನ್ನು ನಮ್ಮನೆ ಗಂಡಸರುಗಳೆಲ್ಲ ದೇವಸ್ಥಾನದ ಹತ್ರ ಹೋಗ್ಬಿಟ್ರೆ ಇನ್ನಿರೋದೇ ಹೆಂಗಸ್ರುಗಳು. ನಮಗೇನು ಬೇಕೋ ನಾವು ಅದನ್ನು ಮಾಡ್ಕೊಂಡು ತಿಂತೀವಿ. ಹೆಂಗಸ್ರುಗಳ್ಗೆ ಒಪ್ಪಿಸ್ಬೋದು, ನಮ್ಮ ಮನೇಲಿ ಗಂಡಸ್ರುಗಳ್ಗೆ ಒಪ್ಸೋಕ್ಕಾಗಲ್ಲ. ಅದ ಹಿಂಗ ಅಂತ ಕಮೆಂಟ್ಸ್ ಕೊಡ್ತಾನೆ ಇರ್ತಾರೆ. ಅದೊಂದು ಬೇಜಾರು ನಮಗೆ. ಏನು ಮಾಡೋದಕ್ಕೂ ಒಬ್ಬ ಒಂದು ತಿಂದರೆ ಇನ್ನೊಬ್ಬ ಇನ್ನೊಂದು ತಿನ್ನಲ್ಲ, ಇನ್ನೊಬ್ಬ ಇನ್ನೊಂದು ತಿಂದರೆ ಇನ್ನೊಬ್ಬ ಇನ್ನೊಂದು ತಿನ್ನಲ್ಲ. ಇದೇ ಬೇಜಾರು ಮಾಡ್ತಾರೆ ನಮ್ಮ ಮನೇಲಿ. ಒಂದು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಅಂದರೆ ಪಲಾವ್ ಒಂದೇ. ಯಾವಾಗಲೂ ಬರೀ ಪಲಾವ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಏನಾದರೂ ಒಂದೊಂದು ಮಾಡೋಕ್ಕೋದ್ರೆ ಅದಾ ಬೇಡ ನನಗೆ, ಇದಾ ಬೇಡ ನನಗೆ ಅಂತಾರೆ. ಮಾಡಿಬಿಟ್ರು ಒಂದೊಂದು ಸಲ ಅವ್ರಿಗೆ ಇಷ್ಟ ಆಗಿರೋದನ್ನೇ ಎಲ್ಲರಿಗೂ ಇಷ್ಟ ಇರೋದೇ ಮಾಡಿದ್ರೂ ಕೂಡ ಮನೆ ಕಡೆನೇ ಬರಲ್ಲ. ಅವತ್ತು 1 ಸೇರು 2 ಸೇರು ಹಾಕಿ ಇಟ್ಟಿರ್ತೀನಿ. ಬಟ್ ಅವತ್ತಂತೂ ಮನೆ ಕಡೆ ತಿರುಗೇ ನೋಡಿರಲ್ಲ, ಏನೂ ಮಾಡಿರಲ್ಲ. ಬೇಜಾರಿಗೆ ಅಯ್ಯೋ ಹೋಗು, ಯಾವ ನನ್ನ ಮಕ್ಕಳು ಬರಲ್ಲ, ಅಲ್ಲೊಬ್ಬ ಇರ್ತಾನೆ, ನಾನು ಮಾಡಲ್ಲ ಇವತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಳತೆಗೆ ನಾವು ಮಾಡ್ಕೊಂಡಿರ್ತೀವಿ. ಆವಾಗ ಏನಾದರೂ ಮಾಡಿದ್ದೀರಾ ಅಂತ ಮನೆಗೆ ಬರ್ತಾರೆ. ಅವಾಗಂತೂ ಇನ್ನೂ ಕೋಪ ಬಂದುಬಿಡುತ್ತೆ. ಆ ಥರ ಮಾಡ್ತಾರೆ ನಮ್ಮ ಮನೇಲಿ. ಫೋನ್ ಮಾಡಿ ವಿಚಾರಿಸೋಣ ಅಂತ ಹೇಳಿದ್ರೆ ಮಾಡಿ ಮನೆಗೆ ಬರ್ತೀವಿ, ನಾಷ್ಟಕ್ಕೆ ಮಾಡಿ ಅಂತಾರೆ. ಒಂದ್ಸರಿ ಬರ್ತಾರಲ್ಲ ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಹೋದರೆ ಅಷ್ಟೊತ್ತಿಗಾಗಲೇ ಬರೋದು ಇಲ್ಲ, ತಿನ್ನೋದು ಇಲ್ಲ. ಆಮೇಲೆ ನೈಟ್ ಬಂದಾಗ ಎಲ್ಲಿ ಮಾಡಿದೆಲ್ಲ ಹಂಗೆ ಐತೆ, ನೀವು ಬರಲೇ ಇಲ್ವಲ್ಲ ಅಂತ ಕೇಳೋದಕ್ಕೆ ಹೋದಾಗ ಆವಾಗ ಡೈಲಾಗ್ ಹೊಡಿಯೋದು, ಅಯ್ಯೋ ಅಲ್ಲೋಗ್ಬಿಟ್ಟಿದೆ ಇಲ್ಲೋಗ್ಬಿಟ್ಟಿದೆ, ಹಿಂಗೆ ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಹೊರ್ತು ನಮ್ಮ ಮನೇಲಿ ನಿಜವಾಗ್ಲೂ ಮಾಡಿದ ಅಡುಗೆ ಮಾತ್ರ ಯಾವತ್ತೂ ಖಾಲಿ ಆಗಲ್ಲ. ನಮಗಂತೂ ಫುಲ್ಲು ನಿಶ್ಚಯಿಸ್ಕೊಂಬಿಟ್ಟಿದ್ದೀವಿ, ಅವ್ರು ಬರಲಿ ಬರದೇ ಹೋಗಲಿ ಮಾಡಬೇಕು. 10-15 ಜನಕ್ಕಂಟ ನಾಷ್ಟನೂ ಮಾಡಬೇಕು, 15 ಜನದ ತನಕ ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಬೇಕು, ನೈಟ್ಗೆ ಅಡುಗೆನೂ ಮಾಡಬೇಕು. ಇದು ನಿಶ್ಚಯಿಸ್ಕೊಂಬಿಟ್ಟಿದ್ದೀವಿ ನಾವು. ತಲೆ ಅಂತೂ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಮಾಡೋದಂತೂ ಮಾಡಿಟ್ಟೇ ಇಡ್ತೀವಿ. ಅಟ್ಲೀಸ್ಟು ಬೆಳಗ್ಗೆ ಮಾಡಿದ್ದೇನಾದರೂ ಖಾಲಿ ಆಗಿಲ್ಲ ಅಂದರೂ ಮಧ್ಯಾಹ್ನ ನಾವಾದರೂ ಹೆಂಗಸ್ರುಗಳಾದರೂ ತಿಂದು ಖಾಲಿ ಮಾಡ್ತೀವಿ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಮ್ಮ ಅತ್ತೆದು, ಅಯ್ಯೋ ನಾಷ್ಟನ ಎಣ್ಣೆ ಜಿಡ್ಡು ನಾನು ತಿನ್ನಲ್ಲ ಅಂತ ಅವರೊಂದು ಡೈಲಾಗ್ ಹೊಡಿತಾರೆ. ನಾವು ಒಂದಿನ ಅಲ್ವಾ ಸೊಸೆದಿರು ಬಂದಿದ್ದಾರೆ, ಅಪರೂಪಕ್ಕೆ ಮಾಡಿಕೊಡ್ತಾರೆ ತಿನ್ನೋಣ ಅಂತ ಅನ್ನಲ್ಲ ಅವರು. ದಿನ ಮುದ್ದೆ ತಿಂದು ರೂಢಿಗೆ ಅಯ್ಯೋ ನಂಗೆ ಬೇಡವ, ನಾನು ತಿನ್ನಲ್ಲ ಕಣವ ಅಂತ ಈ ಥರ ಡೈಲಾಗ್ ಹೊಡಿತಾರೆ. ಆವಾಗ ಒಂದು ಅರ್ಧ ಬೇಜಾರಾಗುತ್ತೆ. ಹಿಂಗೆ ನಮ್ಮನೇಲಂತೂ ಅಡುಗೆ ಮಾಡೋಕ್ಕೆ ಬೇಜಾರಾಗುತ್ತೆ. ಆದರೂ ಕೂಡ ಮಾಡ್ತೀವಿ ಅಷ್ಟೇ, ಇನ್ನೇನೂ ಇಲ್ಲ ನಮ್ಮ ಮನೆಯವ್ರ ಬಗ್ಗೆ ಹೇಳೋದಾದರೆ.
ಇನ್ನು ಅದಾದಮೇಲೆ ಆಗಲೇ ಹೇಳ್ದಂಗೆ ನಮಗೆ ಕೂರಿಸಿ ಊಟ ಇಕ್ಕೋ ಹಬ್ಬ ಅಂದರೆ ಇದು ಒಂದೇ ಹಬ್ಬ ಅಂತ ಹೇಳ್ಬೋದು. ಊಟ ಎಲ್ಲ ನಿಜವಾಗ್ಲೂ ಅಮೃತ ಅಂತಲೇ ಹೇಳ್ಬೋದು. ಊಟ ಸೂಪರಾಗಿತ್ತು. ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ನಾಟಕ ಮಾಡ್ತಿದ್ರು. ಈ ವರ್ಷ ನಾಟಕಕ್ಕೆ ಪಾಪ ಎಲ್ಲ ಸ್ಟೇಜೆಲ್ಲ ಅರೇಂಜ್ ಮಾಡ್ಕೋತಾಯಿದ್ರು. ನಾವು ನೋಡೋಣ ಆದರೆ ಬರೋಣ ಅಂತ ಹೇಳ್ಬಿಟ್ಟು ನಾವು ಊಟ ಮಾಡ್ಕೊಂಡು ಮನೆ ಹತ್ರ ಹೋದ್ವಿ. ಅಷ್ಟೊತ್ತಿಗೆ ಏನು ಒಂದೇ ಸಮ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬಂದ್ಬಿಡ್ತು. ಮಳೆ ಬಂದಿದ್ದ ತಕ್ಷಣವೇ ಪಾಪ ನಾಟಕ ಇದ್ದವರೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಪಾಪ ಅದೊಂದು ಅವರು ಬೇಜಾರಾಯಿತು ನನಗೆ. ಸೊ ಗಂಗೆ ಗೌರಿ ಕತೆ ಅಂತ ಹೇಳ್ಬಿಟ್ಟು ನಾಟಕ ಇತ್ತು, ನೋಡೋಣ ಅನ್ನೋ ಒಂದು ಆಸೆಲೂ ಕೂಡ ಇದ್ವಿ. ಸೊ ಆಮೇಲೆ ಮಳೆ ಬಂತು, ಬೇಜಾರಾಯಿತು. ಇನ್ನು ಅದಾದಮೇಲೆ ಅಷ್ಟೇ, ಇನ್ನು ಯಾವುದು ವ್ಲಾಗು ವೀಡಿಯೋಗಳನ್ನ ಯಾವುದು ನಾನು ಶೂಟ್ ಮಾಡ್ಕೊಳ್ಳಿಲ್ಲ, ಮಲ್ಕೊಬಿಟ್ವಿ ಮನೆಗೆ ಹೋಗಿ. ಆಮೇಲೆ ಅದಾದಮೇಲೆ ನಮ್ಮ ಯಜಮಾನ್ರು ಗಾಡೀಲಿ 4 ಜನನ್ನ ಯಾವತ್ತೂ ಕರ್ಕೊಂಡು ಹೋಗೇ ಇಲ್ಲ. ಹತ್ತತ್ರ ಸುಮಾರು ಒಂದು ವರ್ಷ, ಇನ್ನೇನೋ ಆಗಸ್ಟ್ ಬಂದರೆ ವರ್ಷ ಆಗುತ್ತೆ. ಒಂದು 7-8 ತಿಂಗಳು 6-7 ತಿಂಗಳು ಆಗಿದೆ ನಾವು ಗಾಡಿ ತೊಗೊಂಡು. ಬಟ್ ಆವಾಗಿಂದ ಕೂಡ ಯಾವತ್ತೂ ಕೂಡ ನಮ್ಮನ್ನ 4 ಜನನೂ ಗಾಡೀಲಿ ಕರ್ಕೊಂಡು ಹೋಗಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಅಮ್ಮನ ಮನೆಯಿಂದ ನಮ್ಮ ಮನೆಗೆಲ್ಲ ಕರ್ಕೊಂಬಂದಿದ್ದಾರೆ. ಇಲ್ಲೇ ಅಲ್ವಾ ಅಕ್ಕಪಕ್ಕದ ರೋಡ್ಗಳು, ಕರ್ಕೊಂಬಂದಿದ್ದಾರೆ. ಬಟ್ ಮಕ್ಕಳನ್ನ ಅಂತ ಅಂದರೆ ನನ್ನ ವಾರ್ಗಿತ್ತಿ ಕರ್ಕೊಂಬರ್ತಿದ್ಲು ಯಾವಾಗಲೂ. ಒಬ್ಬರನ್ನಷ್ಟೇ ನಾವು ಕರ್ಕೊಂಬರ್ತಿದ್ವಿ, ಇನ್ನೊಬ್ರನ್ನ ಅವಳು ಕರ್ಕೊಬರ್ತಿದ್ಲು. ಬಟ್ ಈ ವರ್ಷ ನಾವು ಬರದೇ ಇರೋ ಕಾರಣದಿಂದ ಅವರು ಕರೀಲಿಲ್ಲ, ಅವರು ಹೊರಟ್ಬಿಟ್ರು, ನಾನು ಕಳಿಸಿರಲಿಲ್ಲ. ಅದಾದಮೇಲೆ ಹಿಂಗೆ ಅಂತ ಹೇಳಾದ್ಮೇಲೆ ನಾವು ಹೊರಟಿದ್ದಾಯ್ತಲ್ವ ಸಡನ್ನಾಗಿ. ಅವಾಗ ಹೆಂಗೆ ಹೋಗೋಕ್ಕಾಗುತ್ತೆ, ಹಂಗೂ 4 ಜನ ಆಗೋದಿಲ್ಲ. ಸ್ವಲ್ಪ ನನಗೆ ಭಯ 4 ಜನನ ಕರ್ಕೊಂಡು ಹೋಗೋದಕ್ಕೆ. ಬಸ್ಸಲ್ಲಿ ಹೋಗ್ಬಿಡೋಣ ಅಂತ ಹೇಳಿದ್ರು. ಅದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ. ಅದು ಧರ್ಮಸ್ಥಳ, ಚಿಕ್ಕಮಂಗ್ಳೂರು, ಮಂಗಳೂರು ಗಾಡಿಗಳಲ್ವ ಆ ಕಡೆ ಎಲ್ಲ ಓಡಾಡೋದು. ಕುಕ್ಕೆ ಈ ಥರ ಗಾಡಿಗಳು ಓಡಾಡೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ ಬಸ್ಗಳಿಗಂತೂ. ಆ ಕಡೆಯಿಂದ ಬರೋದಕ್ಕಂತೂ ಆಗೋದೇ ಇಲ್ಲ ಭಾನುವಾರ. ಸೊ ನಾನಂತೂ ಬಸ್ಸಲ್ಲಿ ಬರೋಂಗಿದ್ರೆ ನಾನಂತೂ ಬರೋಲ್ಲ. ಹೆಂಗೋ ನಿಧಾನಕ್ಕೆ ಹೋಗೋಣ ರೀ ಅಂತ ಹೇಳ್ಬಿಟ್ಟು 4 ಜನನೂ ಫಸ್ಟ್ ಟೈಮ್ ಹೋಗಿದ್ದು ಗಾಡೀಲಿ ಅಂತಲೇ ಹೇಳ್ಬೋದು. ಆ ಕಡೆಯಿಂದನೂ ಅಷ್ಟೇ, ಈ ಕಡೆಯಿಂದನೂ ಅಷ್ಟೇ ನಿಧಾನಕ್ಕೆ ಕರ್ಕೊಂಡೋದ್ರು, ನಿಧಾನಕ್ಕೆ ಕರ್ಕೊಂಬಂದರು. ಚೆನ್ನಾಗೇನೆ. ಇನ್ನು ಯಾವಾಗ ಕಲಿಯೋದು, ನೀವು ಸ್ವಲ್ಪ ಭಯ ಬಿಟ್ಟು ಗಾಡಿ ಓಡ್ಸೋದು ಕಲೀರಿ, ಭಯ ಇಟ್ಕೊಂಡು ಗಾಡಿ ಓಡಿಸ್ಬೇಡಿ, ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾಯಿತು. ಅದೇ ಥರನೇ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಬೆಳಿಗ್ಗೆ ಬೇಗ ಎದ್ದು ವಾಪಸ್ ರಿಟರ್ನ್ ಆಗಿದ್ದಾಯಿತು. ಇನ್ನು ಮಕ್ಳಿಗೆ ಬೇರೆ ಎಕ್ಸಾಮ್ಸ್ ನಡೀತಿತ್ತು ಆ ಟೈಮಲ್ಲಿ. ಸೊ ಅದರಿಂದ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ವಾಪಸ್ ಬಂದಿದ್ದಾಯಿತು. ಇನ್ನು ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.